ನಿಖರವಾಗಿ ಎಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇನ್ನು ಸುಮಾರು 50,000 ಜನ ನಮ್ಮಲ್ಲಿ ಮುಂಗಡ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ರು. ನಿನ್ನೆ ಸುಮಾರು 350 ವಾಹನಗಳನ್ನು ಹೆಚ್ಚುವರಿಯಾಗಿ ನಾವು ಬೆಂಗಳೂರಿನಿಂದ ವಿವಿಧ ಸ್ಥಳಗಳಿಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಇವತ್ತೂ ಸುಮಾರು 380 ಹತ್ರ ಹೆಚ್ಚುವರಿ ವಾಹನಗಳನ್ನು ಬೇರೆ ಬೇರೆ ಸ್ಥಳಗಳಿಂದ ಕಾರ್ಯಾಚರಣೆ ಮಾಡೋದಕ್ಕೆ, ಅಂದರೆ ಬೆಂಗಳೂರಿನಲ್ಲಿ ವಿಜಯನಗರ, ಯಶವಂತಪುರ, ಮಲ್ಲೇಶ್ವರಂ, 18 ಕ್ರಾಸ್ ಈ ಥರದ ಬೇರೆ ಬೇರೆ ಸ್ಥಳದಿಂದ ಕಾರ್ಯಾಚರಣೆ ಮಾಡೋದಕ್ಕೆ. ಅತಿ ಹೆಚ್ಚು ಮಂಗಳೂರು, ಶಿರ್ಸಿ, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು, ಅದೇ ರೀತಿಯಲ್ಲಿ ಹಾಸನ, ಮೈಸೂರು ಈ ಸೆಗ್ಮೆಂಟ್ಗಳಿಗೆ ಪ್ರಯಾಣ. ನಿನ್ನೆ ಜನದಟ್ಟಣೆ ನೋಡಿ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ವಾಹನ ಕಾರ್ಯಾಚರಣೆ ಇದೆ. ಈಗ ಮಾರ್ಗದ ವಾಹನಗಳೇ ಇದಾವೆ. ಅದರಲ್ಲಿ ಹೆಚ್ಚುವರಿಯಾಗಿ ವಾಹನಗಳ ಅವಶ್ಯಕತೆ ಏನು ಕಂಡು ಬಂದಿರೋದಿಲ್ಲ. ಅದು ಜನದಟ್ಟಣೆ ಸ್ವಲ್ಪ ಕಡಿಮೆ ಇದೆ. ಸರ್, ನಿನ್ನೆ ಹಾಸನದ್ದು ಕೆಲವೊಂದಿಷ್ಟು ಬಸ್ಗಳನ್ನ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇತ್ತು. ಸೊ ಎಷ್ಟು ಬಸ್ಗಳೇನಾದ್ರು ಸ್ಟಾಪ್ ಮಾಡಿದ್ರೆ ಇವಾಗ ಗಂಟೆಗೆ ಎಷ್ಟಿದೆ ಸರ್ ಬಸ್ ಹಾಸನಕ್ಕೆ? ಆ ಥರದಲ್ಲಿ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹೆಚ್ಚುವರಿಯಾಗಿ ವಾಹನಗಳನ್ನ ಕಾರ್ಯಾಚರಣೆನೂ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ವ್ಯತ್ಯಯ ಆಗಿತ್ತು. ಟ್ರಾಫಿಕ್ ಜಾಮು ಇನ್ನಿತರ ಕಾರಣಗಳಿಂದ ವ್ಯತ್ಯಯ ಆಗಿತ್ತು. ಅದೇ ರೀತಿಯಲ್ಲಿ ಹಾಸನದಲ್ಲಿ ಜನದಟ್ಟಣೆ ಅತಿ ಹೆಚ್ಚಾಗಿ ಅಲ್ಲಿ ದರ್ಶನಕ್ಕೆ ಹೋದಂತಹ ಪ್ರಯಾಣಿಕರಿಗೆ, ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸ್ವಲ್ಪ ಪ್ರಯಾಣ ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿ ಪ್ರಯಾಣವನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವಂತ ಯಾವುದೇ ಇದು ಇವತ್ತು ಅಂದ್ರೆ ಹಾಸನಕ್ಕೆ ಬಸ್ಗಳೇನಾದ್ರು ಸ್ಟಾಪ್ ಮಾಡ್ತೀರಾ ಸರ್? ಅಂದ್ರೆ ಯಾಕಂದ್ರೆ ಇವಾಗ ಆಲ್ರೆಡಿ ಜಾಸ್ತಿ ಜನ ಅಲ್ಲಿ ಹೋಗಿ ಸೇರ್ತಾ ಇರೋದ್ರಿಂದ ಅಲ್ಲೂ ಕೂಡ ಪ್ರಾಬ್ಲಮ್ ಆಗಬಹುದು. ಆ ತರದ್ದು ಯಾವ್ದು ವಿಚಾರಗಳನ್ನ ನಾವು ಇದರಲ್ಲಿಲ್ಲ. ವಾಹನಗಳನ್ನ ಕಾರ್ಯಾಚರಣೆ ಮಾಡ್ತೀವಿ, ಆದ್ರೆ ಹೆಚ್ಚುವರಿಯಾಗಿ ವಾಹನಗಳ ಲಭ್ಯತೆ ಸ್ವಲ್ಪ ಕಡಿಮೆ ಇರ್ತದೆ. ಯಾರು ಹಬ್ಬ ಹರಿದಿನಕ್ಕಾಗಿ ಹೋಗ್ತಾರೆ ಅವರಿಗೆ ಕಾರ್ಯಾಚರಣೆ ಮಾಡ್ತೀವಿ. ದೇವಸ್ಥಾನ ದರ್ಶನಕ್ಕೆ ಹೋಗೋದ್ರ ಬಗ್ಗೆ ಸರ್ಕಾರದ ವತಿಯಿಂದನೇ ಅದ್ರ ಬಗ್ಗೆ ಮನವಿಗಳಿದೆ. ಅದೆಲ್ಲ ಓಕೆ ಸರ್.